ಬಡ ಜನರ ಸೇವೆಗೆ ತಂದೆಯವರ ಆದರ್ಶವೇ ಪ್ರೇರಣೆ. ಡಾಕ್ಟರ್ ಓಸ್ವಾಲ್. ದಿಶಾ ಬೋರ್ಮಲ್ ಪಿರಾಜಿ ಸ್ಮರಣಾರ್ಥ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರ. ಹೃದಯ ರೋಗಿಗಳು ಹೃದಯ ರೋಗಕ್ಕೆ ಭಯಪಡದೆ ಆಸ್ಪತ್ರೆಗೆ ತಪ್ಪದೆ ತೋರಿಸಿರಿ ಎಂದು ವಿಜಯಪುರ ಶಂಕರ ಹಾಸ್ಪಿಟಲ್ನ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಶಂಕರಗೌಡ ಪಾಟೀಲ್ ಯಾಳಗಿ ಹೇಳಿದರು. ರವಿವಾರ ಮುದ್ದೇಬಿಹಾಳ ಪಟ್ಟಣದ ಮಹಾವೀರ್ ಓಸ್ವಾಲ್ ಆಸ್ಪತ್ರೆಯಲ್ಲಿ ದಿವಂಗತ ಶಾ ಬೋರ್ಮಲ್ ಪಿರಾಜಿ ಓಸ್ವಾಲ್ ಅವರ 3ನೇ ಪುಣ್ಯ ಸ್ಮರಣಾರ್ಥ ಹಮ್ಮಿಕೊಂಡ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರ ಇದೀಗ ಸಾಕಷ್ಟು ಆರೋಗ್ಯ ಚಿಕಿತ್ಸೆಗೆ ಸೌಲಭ್ಯಗಳನ್ನು ನೀಡುತ್ತಿದೆ. ಅದರ ಸದುಪಯೋಗವನ್ನು ಪಡೆಯಿರಿ. ಹೃದಯ ಕಾಯಿಲೆಗೆ ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ. ಒಂದು ಸ್ಟಂಟ್ಗೆ 1.5 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಈ ಶಿಬಿರದಲ್ಲಿ ಯಾರು ಹೃದಯ ರೋಗಕ್ಕೆ ಒಳಗಾಗಿದ್ದು ಕಂಡುಬಂದರೆ ಅವರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ದರೆ ಅಂತಹ ಬಡ ರೋಗಿಗಳಿಗೆ ಉಚಿತ ಆಂಜಿಯೋಗ್ರಫಿ ಹಾಗೂ ಸ್ಟಂಟ್ ಅಳವಡಿಕೆ ಉಚಿತವಾಗಿ ಮಾಡಲಾಗುತ್ತದೆ ಎಂದರು. ಹೇಳಿದ್ರು ಸರ್, ಈಗ ಹಿಂಗೆ ನಮ್ಮ ತಂದೆಯವ್ರ ಪುಣ್ಯತಿಥಿ ಇದೆ, ನಾವೊಂದು ಕ್ಯಾಂಪ್ ಮಾಡ್ಬೇಕಂತ ಮಾಡಿ ದಯವಿಟ್ಟು ನೀವು ಬರಬೇಕು ಅಂತಂದ್ರು. ಸರ್, ನೀವು ಹೇಳೋದು ಅಷ್ಟೇ, ನಾವು ಬರ್ತೀನಿ ಅಂತ ಅವತ್ತು ಒಂದೇ ಮಾತು ಹೇಳಿದ್ದೆ. ಇವತ್ತಿನ ಕ್ಯಾಂಪ್ ಬಗ್ಗೆ ನಾವು ಹೇಳೋದಾದ್ರೆ, ನಂದು ಬೇಸಿಕಲಿ ನಮ್ಮದು ತಾಳಿಕೋಟಿನೇ BS ಪಾಟೀಲ್ ಯಾಳಿಯವರು ತಂದೆಯವ್ರದ್ದು ಮುದ್ದೇಬಿಹಾಳದ ಜೊತೆ ಜನರ ಜೊತೆ ಭಾಳ ದಿವಸದಿಂದ ಒಂದು ಅವಿನಾಭಾವನ ಸಂಬಂಧ ಇದೆ. ಸೊ ಅದೇ ಕಾರಣದಿಂದಾಗಿ ನಾವು ಈ ಮುದ್ದೇಬಿಹಾಳದಲ್ಲಿ ಅಂದರೆ ಭಾಳ ಜನರಲ್ಲಿ ಏನು ತಪ್ಪು ಕಲ್ಪನೆ ಇದೆ ಅಂದರೆ ಬಾಗಲಕೋಟೆಯಲ್ಲಿ ಸಿಗುವಂಥ ಸರಿಯಾದ ಚಿಕಿತ್ಸೆ ಸ್ಪಂದನೆ ಬಿಜಾಪುರದಲ್ಲಿ ಸಿಗೋದಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನೇ ಹೋಗಲಾಡಿಸೋದಕ್ಕೆ ಇದು ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರನೂ ಇರಬೇಕು. ಇವತ್ತಿನ ಕ್ಯಾಂಪ್ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಇವತ್ತು ECG, BP, ಸಕ್ಕರೆ ಕಾಯಿಲೆ ಬಗ್ಗೆ ಪರೀಕ್ಷೆ ಹಾಗೂ ಇಕೋ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ಯಾರಿಗಾದರೂ ಅವಶ್ಯಕತೆ ಇದ್ದರೆ TMT ಪರೀಕ್ಷೆಯನ್ನು ಬಿಜಾಪುರಲ್ಲಿ ಕೈಗೊಳ್ತೀವಿ. ಅವಶ್ಯಕತೆ ಇದ್ದ ಬಡ ರೋಗಿಗಳಿಗಿದ್ರೆ ಆಂಜಿಯೋಗ್ರಫಿ ಮತ್ತು ಸ್ಟೆಂಟ್ ಅಳವಡಿಕೆಯನ್ನು BPL ಕಾರ್ಡ್ ಇದ್ದರೆ ಅವ್ರಿಗೆ ಉಚಿತವಾಗಿ ಮಾಡಬೇಕಂತ ಹೇಳಿ ನಾನು ಸರ್ ಕೂಡ ಡಿಸ್ಕಸ್ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಸೊ ಹಾಗಾಗಿ ಈ ಉಪಯೋಗವನ್ನು ಎಲ್ಲರೂ ಪಡ್ಕೋಬೇಕು. ಹೃದಯ ರೋಗ ಅಂದ ತಕ್ಷಣವೇ ಮೊದಲಿನ ದಿನಮಾನಗಳಲ್ಲಿ ಎರಡು ಕಾರಣದಿಂದಾಗಿ ಜನ ಭಯ ಪಡ್ತಾ ಇದ್ರು. ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಹೃದಯ ರೋಗದ ಪ್ರಕೃತಿನೇ ಹೆಂಗಿದೆ ಅಂದರೆ, ಒಂದು ನಿಮ್ಮ ಜೀವ ತೆಗಿತೈತಿ, ಇಲ್ಲ ಜೀವ ಉಳಿದ್ರೆ ಪೂರ್ತಿ ನಾರ್ಮಲ್ ಜೀವನ ನಡೆಸ್ಬೋದು. ಸೊ ಆ 1 ದಿವಸ 2 ದಿವಸಗಳ ಏನು ನೀವು ನಿರ್ಧಾರಗಳು ತಗೋತೀವಿ, ಅದರ ಮೇಲೆ ನಿಮ್ಮ ಮುಂದಿನ ಜೀವನ ಮತ್ತು ಜೀವನ ಶೈಲಿನೇ ಅದರ ಮೇಲೆ ನಿರ್ಧಾರ ಆಗುತ್ತದೆ. ಸೊ ಆ ಕಾರಣದಿಂದಾಗಿ ಮೊದಲಿನ ಹಾಗೆ ಒಂದು ಅದಕ್ಕೆ ಹೆದರ್ತಾ ಇದ್ರಿ, ಇನ್ನೊಂದು ಆರ್ಥಿಕವಾಗಿ ತುಂಬಾ ದುಬಾರಿ ಚಿಕಿತ್ಸೆ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಒಂದು ಸ್ಟೆಂಟ್ ಅಳವಡಿಸಬೇಕಂತಂದ್ರು ನೀವು ದುಡ್ಡು ಕೊಟ್ಟು ಮಾಡಿಸೋದಾದ್ರೆ 1.5 ಲಕ್ಷವರೆಗೂ ಖರ್ಚು ಬರುತ್ತೆ. ಸ್ಲೀಟ್ ಕೊಡಕತ್ತಾರೆ. ಸೊ ಭಾಳ ಈಗ ಸರ್ಕಾರದಿಂದನೂ ಸವಲತ್ತುಗಳು ಇರೋದ್ರಿಂದ ಏನೋ ನಮ್ಮ ಕಡೆಯಿಂದನೂ ಏನಾದರೂ ಸಹಾಯ ಆಗೋದಾದ್ರೆ ನಾವು ಮಾಡ್ತೀವಿ. ಭಯ ಪಡದೆ ದವಾಖಾನಿಗೆ ಬರ್ರಿ, ಚಿಕಿತ್ಸೆಗಳದಾವು. ಮೊದಲಿನ ಥರ ಹಾರ್ಟ್ ಅಟ್ಯಾಕ್ ಅಂದರೆ ಜೀವನದ ಎಂಡ್ ಅಲ್ಲ, ಜೀವನ ಹಾಗೆ ಮುಂದುವರಿಬೋದು. ನಿಮ್ಮ ನಾರ್ಮಲ್ ಜೀವನ ನಡೀತೈತಿ, ನಾರ್ಮಲ್ ಜೀವನ ಶೈಲಿ ಇರುತ್ತೆ. ಮುಂದೆ ಹೋಗಿ ನೀವು ದುಡಿಯಬಹುದು. ಸೊ ಮುಂದೆ ನೀವು ದುಡಿದ್ರೆ ನೀವೇನು ಇವತ್ತು ಖರ್ಚು ಮಾಡ್ತೀರಿ ಅದು ಮುಂದಿನ ಜೀವನದಲ್ಲಿ ನಿಮ್ಗೆ ದುಡಿಯೋಕೆ ಹೆಲ್ಪ್ ಆಗುತ್ತೆ. ಇವತ್ತೇ ನಾವು ಬದುಕೋದಿಲ್ಲ ಅಂತಂದ್ರೆ ಮುಂದೆ ದುಡಿದ್ರೂ ಏನೂ ಉಪಯೋಗ ಇಲ್ಲ. ಸೊ ಆ ಕಾರಣದಿಂದಾಗಿ ಇವತ್ತು ಸರ್ಕಾರದ ಸವಲತ್ತುಗಳಿದ್ದಾವೆ, ನಮ್ಮಿಂದ ಏನಾಗುತ್ತೆ ಸಹಾಯ ಮಾಡ್ತೀವಿ. ದಯವಿಟ್ಟು ಹೃದಯ ರೋಗಿಗಳಿಗೆ ಎಜುಕೇಷನ್ ಕೊಡ್ರಿ, ನಿಮ್ಗೆ ಅಕ್ಕಪಕ್ಕದವ್ರಿಂದ ಹೇಳ್ರಿ, ಹೋಗ್ರಿ, ಚಿಕಿತ್ಸೆ ಸಿಗುತ್ತೆ, ಮಾಡಿಸೋಳಕ್ಕೆ ಹೇಳ್ರಿ. ಅದರಿಂದ ಎಲ್ಲರ ಜೀವನ ಉತ್ತಮ ಇರುತ್ತೆ ಮತ್ತು ಅದಕ್ಕೋಸ್ಕರ ಏನೇನು ಸಹಾಯ ಬೇಕು ನಾವು ಮಾಡ್ತೀವಿ. ದಿವಂಗತ ಶಾ ಬೋರ್ಮಲ್ ಪಿರಾಜಿ ಓಸ್ವಾಲ್ ಅವರ ಹಿರಿಯ ಪುತ್ರ ಡಾಕ್ಟರ್ ದಲಿಚಂದ್ ಓಸ್ವಾಲ್ ಮಾತನಾಡಿ, ಕಳೆದ 45 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ತಂದೆಯವರ ಪ್ರೇರಣೆಯಿಂದ ಹುಟ್ಟಿದ ಊರಲ್ಲಿ ಆಸ್ಪತ್ರೆಯ ಮೂಲಕ ಸೇವೆಯನ್ನ ಮಾಡುತ್ತಿರುವೆ. ತಂದೆಯವರು ಹೇಳಿದ ಮಾತುಗಳು ಬಡವರ ಪರ ತೋರಬೇಕಾದ ಕಾಳಜಿ, ಕರುಣೆ, ಅವರ ಪ್ರೇರಣೆಯಿಂದ ಅವರ ಪುಣ್ಯ ಸ್ಮರಣಾರ್ಥ ನನ್ನ ಸಹೋದರರ ಪ್ರೋತ್ಸಾಹ ಬೆಂಬಲದಿಂದ ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಈ ವರ್ಷ ಉಚಿತ ಹೃದಯ ರೋಗ ತಪಾಸಣೆಯನ್ನ ಮಾಡಲಾಗುತ್ತಿದೆ. ಮುಂದೆಯೂ ಸಹ ನನ್ನಿಂದಾಗುವ ಸೇವೆಯನ್ನ ಮಾಡುವುದಾಗಿ ಅವರು ತಿಳಿಸಿದರು. ದುಡ್ಡೇ ಮುಖ್ಯವಲ್ಲ, ತಂದೆ ತಾಯಿ ಸೇವೆ ಮಾಡುವುದು ಮುಖ್ಯ. ತಂದೆ ತಾಯಿಗಳು ಇರುವುದೇ ಒಂದು ದೊಡ್ಡ ಆಸ್ತಿ. ಅವರು ಜೀವಂತವಿದ್ದಾಗ ಚೆನ್ನಾಗಿ ನೋಡಿಕೊಳ್ಳಿ, ಅವರ ಸೇವೆಯನ್ನ ಮಾಡಿ ಪುಣ್ಯ ಬರುತ್ತದೆ ಎಂದು ದಲಿಚಂದ್ ಓಸ್ವಾಲ್ ಈ ವೇಳೆ ಯುವ ಪೀಳಿಗೆಗೆ ಕರೆಯನ್ನ ನೀಡಿದರು. ಪ್ರಾಕ್ಟೀಸ್ ಮಾಡೋಕ್ಕಂತ 45 ವರ್ಷ ಆಯಿತು. ನಮ್ಮ ತಂದೆಯ ಪ್ರೇರಣೆಯಿಂದ ನಾನು ಬೆಂಗಳೂರಿಂದ ಇಲ್ಲಿ ಬಂದೆ. ಕಾರಣಾಂತರದಿಂದ ಸ್ವಲ್ಪ ಏನೋ ಇರಬೇಕು, ಆ ಕಾರಣಾಂತರ ಬಂದೆ. ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿದೆ. ಅವ್ರು ಎಷ್ಟು ನನಗೆ ಪ್ರೇರಣೆ ಕೊಟ್ಟರು ಅಂದರೆ, ನಾವು 4 ಮಂದಿ ಅಣ್ತಂದರು ಎಲ್ಲ ನಮ್ಮ ಫ್ಯಾಮ್ಲಿಯವರು ನಮಗೆ ನಾನು ಪರ್ಸ್ನಲಾಗಿ ಸಪೋರ್ಟ್ ಕೊಟ್ಟು ನನಗೆ ಈ ಲೆವೆಲಿಗೆ ತೊಗೊಂಬಂದಾರ.
ಮತ್ತು ಅವರು ಯಾವಾಗಲೂ ಬಡವ್ರ ಬಗ್ಗೆ ಎಷ್ಟು ಕರುಣೆ ಅಂತಂದರೆ ಅವ್ರು ನನಗೆ ಹೇಳ್ತಿದ್ರು, ಇದೊಂದು ನೀನು ಬಡವ್ರ ಸೇವೆ ಮಾಡಪ್ಪ, ಬಡವ್ರಿಗೆ ಹೆಲ್ಪ್ ಮಾಡು, ಕ್ಲಿನಿಕಲ್ಲಿ ಯಾರು ಬಡವ್ರು ಬಂದರೂ ನನ್ನ ಹೆಸರಲ್ಲಿ ಸ್ವಲ್ಪ ಹೆಲ್ಪ್ ಮಾಡು ಅಂತ ನನಗೆ ಯಾವಾಗಲೂ ಪ್ರೇರಣೆ ಕೊಡ್ತಾಯಿದ್ರು. ಅಂಥ ಒಂದು ತಂದೆಯವರು ನನ್ನ ಹಿಂದೆ ಯಾವಾಗಲೂ ನನ್ನ ಹಿಂದೆ ಬೆನ್ನಂತ ನಿಂದಿರ್ತಿದ್ರು. ಯಶಸ್ವಿ ಆಗಬೇಕಾದ್ರೆ ನನ್ನ ತಂದೆಯವರೇ ಕಾರಣ. ನಾನು ನಮ್ಮ ಅಣ್ತಮ್ಮರು ನನಗೆ ಎಷ್ಟು ಸಪೋರ್ಟ್ ಕೊಟ್ಟಾರಂದ್ರೆ ಅವ್ರ ಪ್ರೇರಣೆಯಿಂದ, ನಮ್ಮ ತಂದೆ ತಾಯಿಯವ್ರ ಪ್ರೇರಣೆಯಿಂದ ನಾನು ಇಲ್ಲಿವರೆಗೆ ಬಂದು 3 ವರ್ಷ ಆಯ್ತು ನಮ್ಮ ನಗಲಿ. ಬಟ್ ಇನ್ನೂ ನಮಗೇನು ಅನ್ಸುತ್ತೆ, ನಮ್ಮ ಜೊತೆಗಿದ್ದಾರೆ, ನಮಗೆ ಇನ್ನೂ ಪ್ರೇರಣೆ ಕೊಡ್ತಾ ಇದ್ದಾರೆ ಅಂತ ನನಗಿನ್ನೂ ಅನ್ನಿಸ್ತದೆ. ಹೋದ್ಮ್ಯಾಗ ಒಂದು ಕಣ್ಣಿನ ಕ್ಯಾಂಪು ಮಾಡಿದೆ, ಮತ್ತು ಈ ಸಲ ಹಾರ್ಟ್ ಚೆಕಪ್ ಕ್ಯಾಂಪು ಮಾಡ್ತಾಯಿದ್ದೀನಿ. ಇದೇ ಥರ ಏನೇನೋ ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀನಿ, ಮುಂದಾದರೂ ಮಾಡ್ತಾ ಹೋಗಿ. ಜನಗಳಿಗೆ ದುಡ್ಡೇ ಮುಖ್ಯ ಆಗಿಬಿಟ್ಟಿದೆ. ತಂದೆ ತಾಯಿಯವರು ಮುದುಕರಾದ್ಮೇಲೆ ಅವ್ರಿಗೆ ನೋಡ್ಕೊಳ್ಳುವಂಥದ್ದು ಬಹಳ ಕಡಿಮೆ ಆಗಿಬಿಟ್ಟದೆ. ಅವ್ರಿಗೆ ನಾನೇನು ಹೇಳಿಸ್ಬೇಕಂದ್ರೆ, ತಂದೆ ತಾಯಿನೇ ದೊಡ್ಡ ಆಸ್ತಿ, ಇದನ್ನು ಕಳ್ಕೋಬೇಡ್ರಿ. ತಂದೆ ತಾಯಿ ನೀವು ಎಷ್ಟು ನೋಡ್ಕೋತೀರ ಅಷ್ಟು ಪುಣ್ಯ ನಿಮ್ಗೆ ತರ್ತದೆ. ಅವರೇ ಒಂದು ನಿಮ್ಗೆ ದೊಡ್ಡ ಆಸ್ತಿ ಇದ್ದಾಗ ಅದನ್ನು ಕಳ್ಕೋಬೇಡ್ರಿ. ಅವ್ರು ಇರುವವರೆಗೂ ಅವ್ರು ಸೇವೆ ಮಾಡಿರಿ, ಅದ್ರ ಪುಣ್ಯ ನಿಮಗೆ ತರ್ತದೆ. ಕಸಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದಗಿ ಮಾತನಾಡಿ, ದಿವಂಗತ ಬೋರ್ಮಲ್ ಸೇಡ್ಜಿ ಅವರು ಅನೇಕ ಉದ್ಯಮಗಳ ಮೂಲಕ ಪಟ್ಟಣದಲ್ಲಿ ಚಿರಪರಿಚಿತರಾದರು. ಅವರು ಜೈನ ಸಮಾಜದ ಮುಖಂಡರಷ್ಟೇ ಆಗದೆ ಎಲ್ಲ ವರ್ಗ ಸಮುದಾಯಗಳೊಂದಿಗೆ ಬೆರೆತು ಜನಾನುರಾಗಿಯಾಗಿ ತಮ್ಮಿಂದಾಗುವ ಜನಪರ ಸೇವೆ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಪುಣ್ಯ ಸ್ಮರಣಾರ್ಥ ಅವರ ಮಕ್ಕಳು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಮಾಡುತ್ತಾ ಬರುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಶ್ರೀಮಾನ್ ಬೋರ್ಮಲ್ ಸೇಡ್ಜಿಯವರು ಈ ಊರಿನಲ್ಲಿ ಪ್ರಖ್ಯಾತ ಪ್ರಥಮವಾಗಿ ಅರಳೆ ವ್ಯಾಪಾರವನ್ನು ಮಾಡಿದರು. ತದನಂತರ ಬಂಗಾರ ವ್ಯಾಪಾರವನ್ನು ಮಾಡಿದರು. ಊರ ಎಲ್ಲ ವ್ಯಾಪಾರಸ್ಥರಿಗೆ ಸಮಸ್ತ ಹಿರಿಯರಾಗಿ ಸ್ಪಂದಿಸಿ ತಮ್ಮದೇ ಆದ ಮಾರ್ಗದರ್ಶನವನ್ನು ವ್ಯಾಪಾರಿ ಬಂಧುಗಳಿಗೆ ಕೊಟ್ಟರು. ಬರೀ ಅವರು ಜೈನ ಸಮಾಜಕ್ಕೆ ನಾಯಕರಾಗದೆ ಪ್ರತಿಯೊಂದು ಊರಿನಲ್ಲಿ ಕಾರ್ಯಕ್ರಮಕ್ಕೂ ಜಾಮೂನ ಜಾತ್ರೆ ಅಂದರೆ ಅನೇಕ ವಿವಿಧ ಕಾರ್ಯಕ್ರಮಗಳಲ್ಲಿ ಎಲ್ಲ ಜನರಿಗೆ ಸಹಭಾಗಿಯಾಗಿ ಕೆಲಸ ಮಾಡ್ತಾಯಿದ್ರು. ಅಂಥವರ ಒಂದು ಪುಣ್ಯಸ್ಥಿತಿ ಆಚರಿಸುವುದು ನಮಗೆಲ್ಲ ಒಂದು ಗೌರವ. ಡಾಕ್ಟರ್ ಸಾಹೇಬರು ಪ್ರಥಮ ಹಾಗೂ 2ನೆಯ ಒಂದು ಪುಣ್ಯತಿಥಿಯಲ್ಲಿ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಜನಸೇವೆ ಮಾಡಿದರು. ಈ 3ನೇ ಪುಣ್ಯತಿಥಿಗೆ ವಿಶೇಷವಾಗಿ ವೈದ್ಯ ಹೃದಯರನ್ನು ಕರೆಸಿ ಒಂದು ಚಿಕಿತ್ಸೆ ಕೊಡ್ತಾ ಇರೋದು ಒಂದು ಹೆಮ್ಮೆ ಹಾಗೂ ಆನಂದದ ವಿಷಯ. ಹೀಗೆ ಒಂದು ಅವರ ಪುಣ್ಯ ಸ್ಮರಣೆಯ ದ್ಯೋತಕವಾಗಿ, ಪುಣ್ಯ ಮಾಡಿದಂಥ ಒಂದು ಜೀವದ ಒಂದು ಪುಣ್ಯ ಸ್ಮರಣೆ ದ್ಯೋತಕವಾಗಿ ಹೀಗೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಲಿ ಅನ್ನುವಂಥ ಮುದ್ದೇಬೇಡ ಸಮಸ್ತ ದೈವತ್ವದಿಂದ ಡಾಕ್ಟರಲ್ಲಿ ಪ್ರಾರ್ಥಿಸಿ. ರವಿವಾರ ಹಮ್ಮಿಕೊಂಡ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರದಲ್ಲಿ ಇಸಿಜಿ, ಬಿಪಿ, ಶುಗರ್ ತಪಾಸಣೆಯನ್ನ 300ಕ್ಕೂ ಹೆಚ್ಚು ಜನರು ಮಾಡಿಸಿಕೊಂಡರು. ಇದರಲ್ಲಿ 130 ಜನರು ಇಕೋ ತಪಾಸಣೆಗೆ ಒಳಪಡಿಸಲಾಯಿತು. ಇದರಲ್ಲಿ 25 ಜನರು ಹೃದಯ ಕಾಯಿಲೆಗೆ ಸಂಬಂಧಿಸಿದಂತೆ ಗುರುತಿಸಲಾಗಿದೆ. ಇವರಲ್ಲಿ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಯಾವ ಆರೋಗ್ಯ ಕಾರ್ಡವೂ ಹೊಂದಿರದ ಕಡುಬಡವರಿಗೆ ಎನ್ಜಿಒ ಸ್ಟಂಟ್ ಅಳವಡಿಕೆ ಚಿಕಿತ್ಸೆಯ ಅರ್ಧ ವೆಚ್ಚವನ್ನ ಡಾಕ್ಟರ್ ದಲಿಚಂದ್ ಓಸ್ವಾಲ್ ಅವರು ಭರಿಸುವುದಾಗಿ ತಿಳಿಸಿದ್ದಾರೆ. ಉಚಿತ ಹೃದಯ ರೋಗ ಶಿಬಿರಕ್ಕೆ ಚಾಲನೆಯನ್ನ ದಿವಂಗತ ಶಾ ಬೋರ್ಮಲ್ ಪಿರಾಜಿ ಓಸ್ವಾಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಪಾರ್ವತಿಬಾಯಿ ಬೋರ್ಮಲ್ ಓಸ್ವಾಲ್, ಶ್ರೀಮತಿ ಮಂಜುಳಾ ಓಸ್ವಾಲ್, ದಿಪಿನ್ ಓಸ್ವಾಲ್, ಪವನ್ ಓಸ್ವಾಲ್, ಸುಮಿತ್ ಓಸ್ವಾಲ್, ಡಾಕ್ಟರ್ ಅಮಿತ್ ಓಸ್ವಾಲ್, ಡಾಕ್ಟರ್ ವೀರೇಶ್ ಶೆಟ್ಗಿ, ಡಾಕ್ಟರ್ ಆನಂದ್ ಚೌಧರಿ, ಡಾಕ್ಟರ್ ಬಸವರಾಜ್ ಮುತ್ತತ್ತಿ, ಡಾಕ್ಟರ್ ವಿಜಯಕುಮಾರ್ ಗೂಳಿ, ಡಾಕ್ಟರ್ ವಿಜಯಕುಮಾರ್ ನಾಯಕ್, ಡಾಕ್ಟರ್ ಉತ್ಕರ್ಷ್ ನಾಗೂರ್, ಡಾಕ್ಟರ್ ರೇವಣ್ ಸಿದ್ದಪ್ಪ ಮುಸುತಿ, ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ಮಠ್, ಮಾಜಿ ಸೈನಿಕ ಶರಣಯ್ಯ ಹಿರೇಮಠ್, ಡಾಕ್ಟರ್ ಪಿಕೆ ರೆಡ್ಡಿ, ಸಿಬ್ಬಂದಿಗಳಾದ ಬಸವರಾಜ್ ಸಿದ್ರೆಡ್ಡಿ, ಮಲ್ಲು ಉತ್ವೇರಿ, ಪ್ರಕಾಶ್, ಅಂಕಿತ್, ಸಂತೋಷ್, ಸುಲೇಮಾನ್, ನಿಶಾ, ಸುಮಯ್ಯ ಸೇರಿದಂತೆ ಪಟ್ಟಣದ ಗಣ್ಯಮಾನ್ಯರು ಭಾಗವಹಿಸಿದ್ದರು. ವಿಜಯಪುರ ಶಂಕರ ಆಸ್ಪತ್ರೆಯ ಡಾಕ್ಟರ್ ಶಂಕರಗೌಡ ಪಾಟೀಲ್ ಹಾಗೂ ಡಾಕ್ಟರ್ ಮುಸ್ತಾಕ್ ಅಹಮದ್ ತಂಡ ಹೃದಯ ರೋಗ ತಪಾಸಣೆಯನ್ನ ಮಾಡಿದರು.